ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮೋಸ್ಟ್ ವೈಟಿಂಗ್ ಮಾಡ್ತಿದ್ದಂತ ICC ಚಾಂಪಿಯನ್ ಟ್ರೋಫಿ 2025 ನಾಳೆಯಿಂದ ಶುರು ಆಗ್ತಾ ಇರೋದು. ಅದರಲ್ಲೂ ಅಲ್ಲದೆ ಮೊದಲನೇ ಮ್ಯಾಚ್, ಇನಾಗ್ರೇಷನ್ ಮ್ಯಾಚ್ ಪಾಕಿಸ್ತಾನ್ ವರ್ಸಸ್ ನ್ಯೂಜಿಲೆಂಡ್. ಅದರಲ್ಲೂ ಅಲ್ಲದೆ ಅದು ನಡೀತಾ ಇರೋದು ಕರಾಚಿ ಸ್ಟೇಡಿಯಂ ಅಲ್ಲಿ. ಕರಾಚಿ ಸ್ಟೇಡಿಯಂ ಅಂತೂ ಇವಾಗ ರೀಸೆಂಟ್ ಆಗಿ ಬಿಲ್ಡ್ ಮಾಡಿರೋಂತ ಸ್ಟೇಡಿಯಂ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಪಾಕಿಸ್ತಾನದಲ್ಲಿ ಪಕ್ಕ ಎಲ್ಲ ಮ್ಯಾಚ್ ಗಳು ಶಿಫ್ಟ್ ಆಗೋದಂತೂ ಪಕ್ಕ. ದುಬೈಗೆ ವೆಯ್ಟ್ ಮಾಡಿ ನೋಡೋಣ ನಾಳೆ ಯಾವ ರೀತಿ ಮೊದಲನೇ ಮ್ಯಾಚ್ ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಮ್ಯಾಚ್, ಇನಾಗ್ರೇಷನ್ ಮ್ಯಾಚ್ ಯಾವ ತರ ನಡೆಯುತ್ತೆ ಅಂತ ಮೋಸ್ಟ್ ವೈಟಿಂಗ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಅದರಲ್ಲೂ ಅಲ್ಲದೆ ಇಲ್ಲಿವರೆಗೂ ಕರಾಚಿ ಸ್ಟೇಡಿಯಂ ಅಲ್ಲಿ 78 ODI ಇಂಟರ್ನ್ಯಾಷನಲ್ ಮ್ಯಾಚ್ ಗಳು ನಡೆದಿರೋದು. ಅದರಲ್ಲೂ ಅಲ್ಲದೆ ಫಸ್ಟ್ ಬ್ಯಾಟಿಂಗ್ ಆಡಿರೋರು 36 ಮ್ಯಾಚ್ ಗಳು ಗೆದ್ದಿದ್ರೆ, ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 39 ಮ್ಯಾಚ್ ಗಳನ್ನ ಗೆದ್ದಿದ್ರೆ. ಇಲ್ಲಿ ಆವರೇಜ್ ನೋಡ್ತಾ ಬಂದ್ರೆ ಜಾಸ್ತಿ ಗೆದ್ದಿರೋದು ಸೆಕೆಂಡ್ ಬ್ಯಾಟಿಂಗ್ ಆಡಿರೋರೆ 39 ಮ್ಯಾಚ್. ಏನೋ 3 ಮ್ಯಾಚ್ ಜಾಸ್ತಿ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ. ಅದಕ್ಕೋಸ್ಕರ ಈ ಪಿಚ್ ನೋಡ್ತಾ ಬಂದ್ರೆ ಒಂದು ಸ್ವಲ್ಪ ಫ್ಲಾಟ್ ವಿಕೆಟ್ ಇರೋ ಕಾರಣ ಇಲ್ಲಿ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಸಾಧ್ಯತೆ. ಇಲ್ಲಿ ಎಲ್ಲಾ ಮ್ಯಾಚ್ ಗಳು ಸಹ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದು ಬ್ಯಾಟರ್ಸ್ ಗಳ ಸ್ವರ್ಗ. ಇಲ್ಲಿ ಹೈಯೆಸ್ಟ್ ರನ್ ಅಂತೂ ಬರುವಂತ ಸಾಧ್ಯತೆಗಳು ಇದೆ. ಅದರಲ್ಲದೆ ಇಲ್ಲಿ ನಮ್ಮ ಇಂಡಿಯಾ ಲಾಸ್ಟ್ ಮ್ಯಾಚ್ ಆಡಿರೋದು 2008 ಅಲ್ಲಿ ಹಾಂಗ್ಕಾಂಗ್ ಮೇಲೆ. ಅಲ್ಲಿ ಹೈಯೆಸ್ಟ್ ರನ್ ಹೊಡೆಯೋದು ನಮ್ಮ ಇಂಡಿಯಾ 374 ರನ್, 4 ವಿಕೆಟ್ ನ ಕಳ್ಕೊಂಡು. ಅದರಲ್ಲದೆ ಆ ಮ್ಯಾಚ್ ಅಲ್ಲಿ MS ಧೋನಿ ಅವರು ಶತಕನು ಹೊಡೆದಿರ್ತಾರೆ. ಅವಾಗ ನಾನು ಚಿಕ್ಕವನಂತ ಅನ್ಸುತ್ತೆ, ಇವಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇವಾಗ ವಿಡಿಯೋ ಮಾಡ್ತಾ ಇರೋದು. ಆದ್ರೂ ಅಲ್ಲಿ ಹೈಯೆಸ್ಟ್ ರನ್ ಹೊಡೆದಿರೋದು 2008 ಅಲ್ಲಿ ಹಾಂಗ್ಕಾಂಗ್ ಮೇಲೆ ಅದ್ದೂರಿಗೆ ಇದೆ. ಅಲ್ಲೂ ಸಹ ನಮ್ಮ ಇಂಡಿಯಾದ ರೆಕಾರ್ಡ್ ಇದೆ. ಹಾಗೆ ಈಗ ನಡೀತಿರೋಂತ ಚಾಂಪಿಯನ್ ಟ್ರೋಫಿಲಿ ಯಾವ ತರ ಹೈಯೆಸ್ಟ್ ರನ್ ಬರುತ್ತಂತ ನೋಡ್ಬೇಕು. ಈ ಫ್ಲಾಟ್ ವಿಕೆಟ್ ಅಂತೂ ಬ್ಯಾಟ್ಸ್ಮನ್ ಗಳಿಗೆ ಸ್ವರ್ಗ. ಅದಕ್ಕೋಸ್ಕರ ಇಲ್ಲಿ ಸ್ಪಿನ್ನರ್ಸ್ ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ. ಏನಾದ್ರೂ ಒಂದು 20 to 25 ಅವರ್ಸ್ ಆದ ನಂತರ ಸ್ಪಿನ್ನರ್ಸ್ ಗಳಿಗೆ ಟರ್ನಿಂಗ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೋಸ್ಕರ ಮಿನಿಮಮ್ ಅಂದ್ರೆ ಒಬ್ಬ ಸ್ಪಿನ್ನರ್ ನ ಆಡಿಸುವಂತ ಸಾಧ್ಯತೆಗಳು ಇದೆ. ಅದಕ್ಕೋಸ್ಕರ ಪಾಕಿಸ್ತಾನ ಏನ್ ಇವಾಗ ರೀಸೆಂಟ್ ಆಗಿ ಟ್ರಯಲ್ ಮ್ಯಾಚ್ ನಡೀತು ಪಾಕಿಸ್ತಾನ್, ನ್ಯೂಜಿಲೆಂಡ್ ಮತ್ತೆ ಸೌತ್ ಆಫ್ರಿಕಾ, ಅದರಲ್ಲಿ ಪಾಕಿಸ್ತಾನ ಸಹ ಒಂದು ಸ್ಪಿನ್ನರ್ ನ ಮಾತ್ರ ಆಡಿಸಿರೋದು. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಬ್ಯಾಟ್ಸ್ಮನ್ ಗಳನ್ನ ಆಡಿಸಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬ್ಯಾಟಿಂಗ್ ಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದು ಬ್ಯಾಟಿಂಗ್ ಕಂಡೀಷನ್ ಪಿಚ್ಚು, ಪಕ್ಕ ಹೈಯೆಸ್ಟ್ ರನ್ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಅದರಲ್ಲದೆ ನಾಳೆಗಂತೂ ವೇಟ್ ಮಾಡ್ತಾ ಇದ್ದೀನಿ, ಚಾಂಪಿಯನ್ ಟ್ರೋಫಿ ಬರ್ತಾ ಇರೋದು. ಅದರಲ್ಲೂ ಅಲ್ಲದೆ 2023 ವರ್ಲ್ಡ್ ಕಪ್ ನ ನಂತರ ICC ಇವೆಂಟ್ ನೆಕ್ಸ್ಟ್ ನಡೀತಾ ಇರೋದೆ ಈ ODI ಫಾರ್ಮೆಟ್ ನ. ಅಂದ್ರೆ ODI ಫಾರ್ಮೆಟ್ ಹೇಳ್ತಾ ಇರೋದು, T20 ಫಾರ್ಮೆಟ್ ಅಲ್ಲ, ODI ನ ಫಾರ್ಮೆಟ್ ನ ICC ಚಾಂಪಿಯನ್ ಟ್ರೋಫಿ ಬರ್ತಾ ಇರೋದು. ಇದು ಪಾಕಿಸ್ತಾನದಲ್ಲಿ ನಡೀತಾ ಇರೋದು. ಅದ್ದೂರಿಯಾಗಿದೆ. ಹಾಗೆ ಈ ಕರಾಚಿ ಸ್ಟೇಡಿಯಂ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡ್ತಾ ಬಂದ್ರೆ 239. ಇದು ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್. ಒಂದು ಸ್ವಲ್ಪ ಸ್ಕೋರ್ ಅಂತೂ ಚೆನ್ನಾಗೇ ಇದೆ. ಏನಾದ್ರೂ ಇಲ್ಲಿ ಬ್ಯಾಟಿಂಗ್ ಕಂಡೀಷನ್ ಇರೋ ಕಾರಣ ಇಲ್ಲಿ 300+ ರನ್ ಹೊಡೆದ್ರೇನೆ ಬೆಟರು. ಅದಕ್ಕಿಂತ ಕಮ್ಮಿ ಹೊಡೆದ್ರೆ ಪಕ್ಕ ಚೇಸಿಂಗ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ವೇಟ್ ಮಾಡಿ ನೋಡೋಣ ಯಾವ ರೀತಿ ನಾಳೆ ಮ್ಯಾಚ್ ನಡೆಯುತ್ತೆ ಅಂತ. ಹಾಗೆ ನಾಳೆ ನಡೀತಿರುವಂತ ಇನಾಗ್ರೇಷನ್ ಮ್ಯಾಚ್ ಗೆ ಪಾಕಿಸ್ತಾನದ ಪ್ಲೇಯಿಂಗ್ 11 ಯಾವ ತರ ಇದೆ ಅಂತ ನೋಡ್ತಾ ಬಂದ್ರೆ, ಫಕರ್ ಜಮಾನ್, ಬಾಬರ್ ಅಜಮ್, ಸೌಹೀದ್ ಶಕೀಲ್, ಮೊಹಮ್ಮದ್ ರಿಜ್ವಾನ್, ಸಲ್ಮಾನ್ ಹಾಲಿ, ತಾಯಿಬ್ ತಾಯಿ, ಖುಷ್ದಿಲ್ ಶಾ, ಫಾಹಿಮ್ ಅಫ್ರಾಫ್, ಸಾಯಿನ್ ಅಫ್ರೀದಿ, ನಿಶಮ್ ಶಾ, ಅಬ್ರಾಮ್ ಅಹಮದ್. ಇದು ಪಾಕಿಸ್ತಾನದ ಪ್ಲೇಯಿಂಗ್ 11. ಇದರಲ್ಲಂತೂ ಚೆನ್ನಾಗಿದೆ. ಬ್ಯಾಟಿಂಗ್ ಲೈನಪ್ ಸಹ ಚೆನ್ನಾಗಿದೆ, ಬಾಲಿಂಗ್ ಲೈನಪ್ ಸಹ ಚೆನ್ನಾಗಿದೆ. ಬಾಲಿಂಗ್ ಲೈನಪ್ ಅಲ್ಲಿ ಅದ್ದೂರಿ. ಏನಾದ್ರೂ ಪಾಕಿಸ್ತಾನದವರು ಏನಾದ್ರೂ ಈ ಪ್ಲೇಯಿಂಗ್ 11 ಒಂದು ಚೇಂಜಸ್ ನ ಮಾಡಿದ್ರೆ ಬಾಲಿಂಗ್ ಅಲ್ಲಿ ಹಾರಿಸ್ ರೌಫ್ ಅವ್ರನ್ನ ತರಬಹುದು. ವೇಟ್ ಮಾಡಿ ನೋಡೋಣ ನಾಳೆ ನಡೆಯುವಂತ ಮ್ಯಾಚ್ ಗೆ ಏನಾದ್ರು ಹಾರಿಸ್ ರೌಫ್ ನ ಪ್ಲೇಯಿಂಗ್ 11 ಗೆ ತರ್ತಾರಂತ. ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಬಾಲಿಂಗ್ ಲೈನಪ್ ಚೆನ್ನಾಗಿದೆ. ಅದರಲ್ಲದೆ ಪಾಕಿಸ್ತಾನ, ಅದರಲ್ಲದೆ ಈ ಕರಾಚಿ ಸ್ಟೇಡಿಯಂ ಅಲ್ಲಿ ಆಡಿರೋ 16 ಮ್ಯಾಚ್ ಗಳಲ್ಲಿ 8 ಮ್ಯಾಚ್ ಗಳನ್ನ ಸಹ ಗೆದ್ದಿದೆ. ಅದಕ್ಕೋಸ್ಕರ ಈ ಕರಾಚಿ ಸ್ಟೇಡಿಯಂ ಅಲ್ಲಿ ಜಾಸ್ತಿ ಫೇವರಿಸಂ ಇರೋದು ಪಾಕಿಸ್ತಾನಕ್ಕೆ. ಯಾವ ರೀತಿ ಪ್ಲೇಯಿಂಗ್ 11 ನ ಮಾಡ್ತಾರೆ ನಾಳೆ ಅಂತ. ಹಾಗೆ ನ್ಯೂಜಿಲೆಂಡ್ ನ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ವಿಲಿಯನ್, ಡೇವಿಡ್ ಕಾನ್ವೆ, ಕೇನ್ ವಿಲಿಯಮ್ಸನ್, ಡೇರಿಲ್ ಮಿಚೆಲ್, ಟಾಮ್ ಲಥಮ್, ಗೇನ್ ಫಿಲಿಪ್ಸ್, ಮಿಚೆಲ್ ಸ್ಯಾಂಟ್ನರ್, ಬ್ರಾಸ್ವೆಲ್, ಬೆನ್ ಸೀರಿಯಸ್, ಮ್ಯಾಟ್ ಆಂಡ್ರಿ, ವಿಲ್ ಆರೋಕೆ. ಇದು ನ್ಯೂಜಿಲೆಂಡ್ ನ ನನ್ನ ಪ್ರಕಾರ ನಾಳೆ ನಡೆಯುವಂತ ಮ್ಯಾಚ್ ಗೆ ಈ ರೀತಿ ಪ್ಲೇಯಿಂಗ್ 11 ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ರಚಿನ್ ರವೀಂದ್ರ ಅವರ ಬಗ್ಗೆ ರೂಮರ್ಸ್ ಗಳು ಬಂದಿತ್ತು. ಇವರು ಚಾಂಪಿಯನ್ ಟ್ರೋಫಿಯಿಂದ ಅಫಿಷಿಯಲ್ ಆಗಿ ರೋಲ್ಡ್ ಔಟ್ ಆಗಿದ್ದಾರೆ. ಆ ಜಾಗಕ್ಕೆ ಇನ್ನೊಬ್ಬರನ್ನ ರಿಪ್ಲೇಸ್ಮೆಂಟ್ ಮಾಡ್ತಾ ಇದಾರೆ ಅಂತ ಬರ್ತಿತ್ತು. ಆದ್ರೆ ಇವಾಗ ಅಫಿಷಿಯಲ್ ಆಗಿ ರಿಪೋರ್ಟ್ ಬಂದಿರೋದು ರಚಿನ್ ರವೀಂದ್ರ ಅವರ ಬಗ್ಗೆ. ಇವರು
ಚಾಂಪಿಯನ್ ಟ್ರೋಫಿಗೆ ಅವೈಲೇಬಲ್ ಇರ್ತಾರಂತ ಬರ್ತಾ ಇದೆ. ಏನು ಬಾಲ್ ಬಿದ್ದವ್ರಿಗೆ ಹೆಡ್ಗೆ ಇಂಜುರಿ ಆಗಿತ್ತು, ಅದರಿಂದ ಅವರು ರಿಕವರಿ ಆಗಿದ್ದಾರೆ, ಅದಕ್ಕೋಸ್ಕರ ಅವರು ಚಾಂಪಿಯನ್ ಟ್ರೋಫಿಗೆ ಅವೈಲೇಬಲ್ ಆಗ್ತಾ ಇದ್ರೆ. ಆದ್ರೆ ಲೀಗ್ ಮ್ಯಾಚ್ ಏನು 3 ಮ್ಯಾಚ್ ಇದೆಯೋ ಅದರಲ್ಲಿ ಅನ್ಅವೈಲೇಬಲ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಇನ್ನೂ ಒಂದ್ ಸ್ವಲ್ಪ ರಿಕವರಿ ಆದ ನಂತರ ಅವ್ರನ್ನ ಆಡಿಸುವಂತ ಸಾಧ್ಯತೆಗಳಿದೆ. ವೇಟ್ ಮಾಡಿ ನೋಡೋಣ ಇವ್ರನ್ನ ಪ್ಲೇಯಿಂಗ್ 11 ಗೆ ಆಡಿಸ್ತಾರಂತ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಫರ್ಗ್ಯೂಸನ್ ಬಗ್ಗೆ. ಫರ್ಗ್ಯೂಸನ್ ಅವರು ಫುಟ್ ಇಂಜುರಿಯಿಂದ ಅವರು ರೋಲ್ಡ್ ಔಟ್ ಆಗಿದ್ದಾರೆ. ಆ ಜಾಗಕ್ಕೆ ಕ್ಲೇಮ್ ಜೇಮಿಸನ್ ಅವ್ರನ್ನ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹಾಗೆ ಯಾವ ರೀತಿ ನಾಳೆ ನಡೆಯುವಂತ ಮ್ಯಾಚ್ ಗೆ ನ್ಯೂಜಿಲೆಂಡ್ ಮತ್ತೆ ಪಾಕಿಸ್ತಾನ್ ಪ್ಲೇಯಿಂಗ್ 11 ನ ಮಾಡ್ತಾರೆ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ ಮ್ಯಾಚ್ ಸ್ಟಾರ್ಟ್ ಆಗೋದು 2:30, ಅದರಲ್ಲೂ ಅಲ್ಲದೆ. ಹಾಗೆ ಈ ICC ಚಾಂಪಿಯನ್ ಟ್ರೋಫಿ ಬ್ರಾಡ್ಕಾಸ್ಟ್ ಆಗ್ತಾ ಇರೋದು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಇರಬೇಕು. ಅಂದ್ರೆ ಏನಾದ್ರೂ ಫುಲ್ HD ಅಂದ್ರೆ 2K ಮತ್ತೆ 4K ನೋಡ್ಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ಬೇಕು. ಏನಾದ್ರೂ ನೀವು 480p ನೋಡ್ಬೇಕು ಅಂದ್ರೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಇರಲ್ಲ, ಫ್ರೀ ಅಂತಾನೆ ಇರೋದು. ನೋಡೋಣ ಯಾವ ರೀತಿ ನಾಳೆನೆ ಗೊತ್ತಾಗೋದು ಇದಕ್ಕೆಲ್ಲ ಫ್ರೀ ಇದೆಯೋ ಇಲ್ವೋ ಅಂತ. ಅದರಲ್ಲೂ ಅಲ್ಲದೆ ಒಂದೊಂದು ಆಡ್ಸ್ ಗಳು ಬರ್ತಾ ಇರೋ ಪ್ರಕಾರ ಫ್ರೀ ಅಂತಾನೆ ಬರ್ತಾ ಇದೆ. ನನ್ನ ಪ್ರಕಾರ 480p ಗಂಟನೂ ಫ್ರೀ ಇರುತ್ತೆ. ಅದಾದ ನಂತರ ಏನು ಫುಲ್ HD 4K ಇರುತ್ತೆ ಅದಕ್ಕೆಲ್ಲ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲೂ ಅಲ್ಲದೆ ಮೋಸ್ಟ್ ವೇಟಿಂಗ್ ಮಾಡ್ತಿದ್ದಂತ ಚಾಂಪಿಯನ್ ಟ್ರೋಫಿ 2025 ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ ಇಂಡಿಯಾದ ಮ್ಯಾಚ್. ಅದನ್ನು ಸಹ ನಾನು ಪ್ಲೇಯಿಂಗ್ 11 ಯಾವ ತರ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.